ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಹಾಸ್ಟೆಲ್ಸ್ ಅಪ್ಡೇಟ್ಗೆ ಸ್ವಾಗತ. ಏನಾದರೆ ಸಾಕಷ್ಟು PGCET ವಿದ್ಯಾರ್ಥಿಗಳಾದರೆ ನಮಗೆ BCM ಹಾಸ್ಟೆಲ್ಸ್ ಬಗ್ಗೆ ಆದರೆ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು. ಈಗಾಗಲೇ ನಮಗೆ ಕಾಲೇಜಸ್ಗಾದರೆ ಅಡ್ಮಿಷನ್ ಆಗಿ ಕ್ಲಾಸಸ್ ಆದರೆ ಸ್ಟಾರ್ಟ್ ಆಗ್ತಿದೆ. ನಮಗೆ ಹಾಸ್ಟೆಲ್ಸ್ ಆದರೆ ಪ್ರಾಬ್ಲಮ್ ಆಗ್ತಿದೆ. ನಮಗೆ BCM ಹಾಸ್ಟೆಲ್ಸ್ ಅಪ್ಲಿಕೇಶನ್ ಆದರೆ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ, ಹಾಗೆ ಎಲ್ಲಿ ಅಪ್ಲಿಕೇಶನ್ ಆಗಬೇಕು ಎಲ್ಲ ಇನ್ಫಾರ್ಮೇಷನ್ ಅಂದರೆ ನಮಗೆ BCM ಹಾಸ್ಟೆಲ್ಸ್ ಬಗ್ಗೆ ಆದರೆ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು. ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಈಗ ಒಂದು 19th ಆದರೆ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆದರೆ ಒಂದು ನೋಟಿಫಿಕೇಶನ್ ಆದರೆ ಬಿಟ್ಟಿದ್ದಾರೆ. ಆದರೆ ಯಾವುದೇ ರೀತಿ SHP ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ ಆದರೆ ಓಪನ್ ಆಗಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಮೇಲ್ ಮಾಡ್ತಾಯಿದ್ರು, ಹಾಗೆ ಮೆಸೇಜ್ ಮಾಡೋ ಮುಖಾಂತರ ಆದರೆ ಕೇಳ್ತಾಯಿದ್ರು. ಅದ್ರ ಬಗ್ಗೆ ಆದರೆ ನಾನು ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಮುಂದಿನ ದಿನಗಳಲ್ಲಿ ಹೆಚ್ಚು ಎಲ್ಲ ಸ್ಕಾಲರ್ಶಿಪ್ಸು ಹಾಗೆ ಎಲ್ಲ ಯೂನಿವರ್ಸಿಟಿ ಎಜುಕೇಷನಲ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಏನಂದರೆ 19th ಆದರೆ ಒಂದು ಸರ್ಕ್ಯುಲರ್ ಆದರೆ ಬಿಟ್ಟಿದ್ರು. ಇಲ್ಲಾದರೆ ನೀವು ಗಮನಿಸ್ಬೋದು 2023-24ನೇ ಸಾಲಿನ ಮೆಟ್ರಿಕ್ ನಂತರ ಏನಾದರೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸು ಪ್ರೊಫೆಷ್ನಲ್ ಕೋರ್ಸಸ್ಗೆ ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ಗೆ ಕ್ಲಾಸಸ್ಸು ಲೇಟಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಒಂದು SHP ಲಾಗಿನ್ ಮುಖಾಂತರ ಏನಾದರೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ SHP ಲಾಗಿನ್ನಲ್ಲಿ ಪ್ರವೇಶಾತಿ ಕಲ್ಪಿಸುವ ಬಗ್ಗೆ ಅಂತ ಆದರೆ ಒಂದು ಸರ್ಕ್ಯುಲರ್ ಆದರೆ ಬಿಟ್ಟಿದ್ದಾರೆ. ನೀವು ಈ ಸರ್ಕ್ಯುಲರ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ, ನೀವು ಆದರೆ ಚೆಕ್ಔಟ್ ಮಾಡ್ಬೋದು. ಹಾಗೆ ಇಲ್ಲಿ ನೀವು ಗಮನಿಸ್ಬೋದು ಏನಾದರೆ ಕೌನ್ಸ್ಲಿಂಗ್ ಮುಖಾಂತರ ಏನಾದರೆ ಪೋಸ್ಟ್ ಗ್ರ್ಯಾಜುಯೇಷನ್ ವಿದ್ಯಾರ್ಥಿಗಳಿಗೆ PGCETಯಿಂದ ಕೌನ್ಸ್ಲಿಂಗ್ ಮುಖಾಂತರ ಎಲ್ಲ ಲೇಟಾಗಿ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗಿರುವುದಿಲ್ಲವೆಂದು ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲು ಕೋರಿರುತ್ತಾರೆ. ಅದರಿಂದ ಕೆಲವೊಂದು ಮೆಟ್ರಿಕ್ ನಂತರದ ವೃತ್ತಿಪರ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿ ನಿಲಯಗಳಲ್ಲಿ ಖಾಲಿ ಸ್ಥಾನಗಳು ಉಳಿದಿದ್ದು ಹೊಸದಾಗಿ ಪ್ರವೇಶ ಬಯಸುವ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ಗಳಲ್ಲಿ ಅಡ್ಮಿಷನ್ಸ್ ಆದರೆ ಬಿಡೋಕ್ಕೆ 20/2/2024ರಿಂದ 29/2/2024ವರೆಗೂ ಏನಾದರೆ ಖಾಲಿ ಇರುವ ಪೋಸ್ಟ್ ಗ್ರ್ಯಾಜುಯೇಷನ್ ಹಾಸ್ಟೆಲ್ಸಲ್ಲಿ ನಿಮಗೆ ಅವಕಾಶ ಆದರೆ ಕೊಟ್ಟಿದ್ದಾರೆ ಅಂತ ಈ ನೋಟಿಫಿಕೇಷನಲ್ಲಾದರೆ ತಿಳಿಸ್ಕೊಟ್ಟಿದ್ರು. ಇದಕ್ಕೆ ನೀವು ಇಲ್ಲಿ ನೋಡ್ಬೋದು, ವಿದ್ಯಾರ್ಥಿ ನಿಲಯಗಳಲ್ಲಿ ಖಾಲಿ ಉಳಿದಿರುವ ಸ್ಥಾನಗಳಿಗೆ ತಾಲೂಕು ಹಂತದಲ್ಲಿ ವಿದ್ಯಾರ್ಥಿಗಳಿಂದ ದಾಖಲಾತಿಗಳನ್ನು ಪಡೆದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಪ್ರವೇಶ ನೀಡಲು ಸೂಚಿಸಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಮೆಸೇಜ್ ಮಾಡ್ತಾಯಿದ್ರು, ಹಾಗೆ ಕಮೆಂಟ್ ಮುಖಾಂತರ ಆದರೆ ಕೇಳ್ತಾಯಿದ್ರು, ನಮಗೆ SHP ಪೋರ್ಟಲ್ನಲ್ಲಿ ಆದರೆ ಅಪ್ಲಿಕೇಶನ್ ಆದರೆ ಹಾಕೋಕ್ಕಾಗ್ತಿಲ್ಲ, ಇಲ್ಲಿ ಯಾವುದೇ ರೀತಿ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಆದರೆ ಕ್ಲೋಸ್ಡ್ ಅಂತ ಇದೆ, ನಾವು SHP ಪೋರ್ಟಲ್ನಲ್ಲಿ ಆದರೆ ಅಪ್ಲಿಕೇಶನ್ ಹಾಕೋಕ್ಕಾಗ್ತಿಲ್ಲ ಅಂತ ಕೇಳ್ತಿದ್ರು. ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಅಪ್ಲಿಕೇಶನ್ ತಗೊಂಡು ಕೊನೆಗೆ ಫೈನಲ್ ಸಬ್ಮಿಷನ್ ಆದರೆ ಆಗ್ತಿಲ್ಲ ಅಂತ ಕೇಳ್ತಿದ್ರು. ಇದಕ್ಕೆ ಸೊಲ್ಯೂಷನ್ ಏನಂದರೆ ನೀವು ಆದರೆ ಇಲ್ಲಿ ಗಮನಿಸ್ಬೋದು, ನಾನು ಇಲ್ಲಿ ಮೇಲ್ ಆದರೆ ಮಾಡಿದ್ದೆ BCWD ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ. ಅವರು ಹೇಳಿರೋ ಪ್ರಕಾರ ನೀವು ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ BCM ತಾಲೂಕು ಆಫೀಸ್ ಅಂತ ಹೇಳಿದ್ದಾರೆ. ಅದರಿಂದ ನೀವು ಏನಾದರೆ SHP ಪೋರ್ಟಲ್ ನೋಡೋದ್ರ ಮುಖಾಂತರ ನಿಮಗೆ ಯಾವುದೇ ರೀತಿ ಯೂಸ್ ಆದರೆ ಇಲ್ಲ. ನೀವು ಡೈರೆಕ್ಟಾಗಿ ಯಾರೆಲ್ಲ ಬೆಂಗಳೂರಿನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರೋ ಬೆಂಗಳೂರು ನಾರ್ತ್ ತಾಲೂಕು ಬಂದು ಯಲಹಂಕ ನ್ಯೂ ಟೌನ್ಗಾದರೆ ಬರುತ್ತೆ. ಅಲ್ಲಿ ಮಿನಿ ವಿಧಾನಸೌಧ ಅಂತ ಇದೆ, ನ್ಯೂ ಟೌನಲ್ಲಿ ಇಳ್ಕೊಂಡ್ರೆ NES ಯಲಹಂಕ. ಅಲ್ಲಾದರೆ ಬೆಂಗಳೂರು ನಾರ್ತ್ ಹಾಸ್ಟೆಲ್ಸ್ಗೆ ಅಲ್ಲಿ ನೀವು ಏನಾದರೂ ತಾಲೂಕು ಆಫೀಸರ್ ಲಾಗಿನ್ಗೆ ಹೋಗಿ ಅಲ್ಲಿ SHP ಲಾಗಿನ್ ಮುಖಾಂತರ ನಿಮ್ಮ ನೆಸಸರಿ ಡಾಕ್ಯುಮೆಂಟ್ಸ್ ಆದರೆ ತಗೊಂಡೋಗಿ ನೀವಾದರೆ ಅಲ್ಲಿ ಅಪ್ಲಿಕೇಶನ್ ಆದರೆ ಹಾಕ್ಕೊಡು ಅಂತ ಕೇಳಿದ್ರೆ ಅವರಾದರೆ ಅಪ್ಲಿಕೇಶನ್ ಆದರೆ ಹಾಕ್ಕೊಡ್ತಾರೆ. ಅದಾದ ನಂತರ ಯಾರೆಲ್ಲ ಬೆಂಗಳೂರು ಸೌತ್ಗೆ ಹಾಕಬೇಕು ಅಂದ್ಕೊಂಡಿದ್ರು ಅವರು ಬನಶಂಕರಿಯಲ್ಲಾದರೆ ನೀವು ಅಪ್ಲಿಕೇಶನ್ ಆದರೆ ಹಾಕ್ಸ್ಬೇಕಾಗುತ್ತೆ. ತಾಲೂಕು ಆಫೀಸರು ಅಲ್ಲಿರ್ತಾರೆ, ಮೆಟ್ರೋ ಸ್ಟೇಷನ್ ಪಕ್ಕನೇ ಇದೆ. BCWD ವೆಲ್ಫೇರ್ ಆಫೀಸ್ ಅಂತ ಹೊಡೆದ್ರೆ ನಿಮಗೆ ಗೂಗಲ್ ಮ್ಯಾಪಲ್ಲೂ ಸಿಗುತ್ತೆ. ಬನಶಂಕರಿ ಮೆಟ್ರೋ ಸ್ಟೇಷನ್ ಬಳಿನೇ ಇದೆ. ನೀವಾದರೆ ಅಲ್ಲಿ ಹೋಗಿ BCM ಹಾಸ್ಟೆಲ್ಸ್ಗಾದರೆ ಅಪ್ಲಿಕೇಶನ್ ಆದರೆ ಹಾಕಬೇಕಾಗುತ್ತೆ. ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನಾದರೆ ಈಗ ತಿಳಿಸ್ಕೊಡ್ತೀನಿ. ಏನಾದರೂ ನೀವು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ ಏನಾದರೆ ಯಾರಿಗೆಲ್ಲ ನೆಸಸರಿ ಇದೆಯೋ ನೀವು ತಾಲೂಕು ಆಫೀಸ್ಗಳಿಗಾದರೆ ಹೋಗಬೇಕಾಗುತ್ತೆ. ಬೆಂಗಳೂರಲ್ಲಿರೋರಿಗೆ ಈ ಅಡ್ರೆಸ್ಸಲ್ಲಿರುತ್ತೆ. ಇನ್ನು ಉಳಿದಿದ್ದು ಯಾರೆಲ್ಲ ಬೇರೆ ಡಿಸ್ಟ್ರಿಕ್ಸಲ್ಲಿ ಏನಾದರೂ ಹಾಸ್ಟೆಲ್ಸ್ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರೆ ನಿಮ್ಮ ಡಿಸ್ಟ್ರಿಕ್ಸಲ್ಲಿ ಅಲ್ಲಿ ನಿಮ್ಮ ನಿಯರ್ ಬೈ ತಾಲೂಕು ಆಫೀಸರ್ ಅದು ಕಾಂಟ್ಯಾಕ್ಟ್ ಆದರೆ ಗೂಗಲ್ ಮ್ಯಾಪಲ್ಲಿ ಹುಡುಕಿದ್ರೂ ಸಿಗುತ್ತೆ. ಹಾಗೆ ನಿಮ್ಮ ತಾಲೂಕು ಆಫೀಸಲ್ಲಿ ಹೋಗಿ ನೀವು ಈ ನೆಸಸರಿ ಡಾಕ್ಯುಮೆಂಟ್ಸ್ ಆದರೆ ತಗೊಂಡು ಹೋಗಿ ಅವರ ಲಾಗಿನ್ನಲ್ಲಿ SHP ಪೋರ್ಟಲ್ನಲ್ಲಿ ಅವರಿಗೆ ಒಂದು ತಾಲೂಕು ಆಫೀಸರ್ಸ್ಗೆ ಒಂದು ಲಾಗಿನ್ ID ಆದರೆ ಕೊಟ್ಟಿರ್ತಾರೆ.
ಅವ್ರ ಮುಖಾಂತರ ಆದರೆ ನೀವು ಅರ್ಜಿ ಆದರೆ ಸಲ್ಲಿಸಬೇಕಾಗುತ್ತೆ. ನೋಡ್ಬೋದು ಇಲ್ಲಿ SSP ಸ್ಟೂಡೆಂಟ್ ID ಆದರೆ ನೀವು ಬೇಕಾಗುತ್ತೆ. ಏನಾದರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ SSPಗೆ ಕ್ರಿಯೇಟ್ ಮಾಡಿರ್ತೀರೋ ಆ SSP ID ಹಾಗೆ ಮೊಬೈಲ್ ನಂಬರು ಹಾಗೆ ಕ್ಯಾಸ್ಟ್ ಇನ್ಕಮ್ ಆದರೆ ಬೇಕಾಗುತ್ತೆ ಕಂಪಲ್ಸರಿ. ಇದಾದರೆ ನಿಮಗೆ ಇನ್ಕಮ್ ಆದರೆ 3A 2A ಇವ್ರಿಗೆಲ್ಲ ಒಂದು ಇನ್ಕಮ್ ಆದರೆ 2 lakhs ಬಿಲೋ ಆದರೆ ಇರಬೇಕಾಗುತ್ತೆ. ಇಲ್ಲಿ ನೋಡ್ಬೋದು. ಅದಾದ ನಂತರ ನಿಮಗೆ USN ಆದರೆ ಬೇಕಾಗುತ್ತೆ, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರು. ಅದಿಲ್ಲ ಅಂದರೂ ಪರವಾಗಿಲ್ಲ. ಈಗ ಸಾಕಷ್ಟು PG CET ವಿದ್ಯಾರ್ಥಿಗಳಿಗಾದರೆ USN ಆದರೆ ಬಂದಿರಲ್ಲ. ನೀವು ಕೌನ್ಸ್ಲಿಂಗ್ ಡೇಟಾ ಆದರೆ ತಗೊಂಡೋಗಿ, ಕೌನ್ಸ್ಲಿಂಗ್ ಅಡ್ಮಿಷನ್ ಆರ್ಡರ್ ಆದರೆ ತಗೊಂಡೋಗಿ ಅದಾದರೆ ತೋರಿಸಿ. ಅದ್ರ ಜೊತೆಗೆ ನಿಮ್ಮ ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ ಆದರೆ ಬೇಕಾಗುತ್ತೆ. ಇದ್ರದ್ದು ಒಂದು ಬೋನಿಫೈಡ್ ಸರ್ಟಿಫಿಕೇಟ್ ಆದರೆ ಕಾಲೇಜಲ್ಲಿ ಕೇಳಿದ್ರೆ ಕೊಡ್ತಾರೆ. ಅದ್ರ ಜೊತೆಗೆ ನಿಮ್ಮ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ಸ್ ಆದರೆ ಕಂಪಲ್ಸರಿ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ಸ್ ಆದರೆ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು ಏನಾದರೂ ಒಂದು ಪ್ರೂಫ್ ಆದರೆ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ನ ತಗೊಂಡು ನೀವು ನಿಮ್ಮ ನಿಯರ್ ಬೈ ತಾಲೂಕು ಆಫೀಸ್ಗೆ ಹೋದರೆ, BCM ತಾಲೂಕು ಆಫೀಸ್ಗೆ, ಅಲ್ಲಾದರೆ ಅರ್ಜಿ ಸಲ್ಲಿಸ್ಬೋದು. ಯಾವತ್ತು ಇಲ್ಲಿ SSP ಪೋರ್ಟಲ್ನಲ್ಲಾದರೆ ಬಿಡ್ತಾಯಿದ್ರು. ಇಲ್ಲಿ ಇನ್ ಕೇಸ್ ಏನಾದರೂ ಮತ್ತೆ ಏನಾದರೂ ಅರ್ಜಿ ಸಲ್ಲಿಸೋಕ್ಕೆ ಏನಾದರೂ ಬಿಟ್ಟರೆ ನಾನು ಆದರೆ ತಿಳಿಸ್ಕೊಡ್ತೀನಿ. ನೀವು ಜಸ್ಟ್ ನಮ್ಮ ಚಾನಲ್ಗಾದರೆ ಸಬ್ಸ್ಕ್ರೈಬ್ ಆಗಿದರೆ ಸಾಕು. ಈಗ ಸದ್ಯಕ್ಕೆ ನಿಮಗೆ ಯಾವುದೇ ರೀತಿ SHP ಪೋರ್ಟಲ್ನಲ್ಲಿ ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಆದರೆ ಓಪನ್ ಇಲ್ಲ. ಸೊ ನೀವು ದಯವಿಟ್ಟು ನಿಮ್ಮ ನಿಯರ್ ಬೈ ಇರೋ ತಾಲೂಕು ಆಫೀಸ್ಗಾದರೆ ಭೇಟಿ ನೀಡಿ. ಯಾವ ತಾಲೂಕಲ್ಲಿ ನೀವು ಹಾಸ್ಟೆಲ್ನ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರು, ನಿಮ್ಮ ಕಾಲೇಜ್ಗೆ ನಿಯರ್ ಇರೋ ತಾಲೂಕಾದರೆ ಸೌತ್ಗೆ ಹಾಕಬೇಕಂದ್ರೆ ಸೌತ್ಗೆ, ಇಲ್ಲ ನಾರ್ತ್ ಹಾಸ್ಟೆಲ್ಸ್ಗೆ ಹಾಕಬೇಕಂದ್ರೆ ನಾರ್ತ್ ತಾಲೂಕು ಆಫೀಸ್ಗಾದರೆ ಭೇಟಿ ನೀಡಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಮುಖಾಂತರ ಹಾಕ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.